ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 25 ವರ್ಷದ ಯುವಕನೊಬ್ಬ ಬಿಎಂಟಿಸಿ ಬಸ್ ನಿರ್ವಾಹಕನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಅಕ್ಟೋಬರ್ 1ರ ಮಂಗಳವಾರ ನಡೆದಿದೆ. ವೈಟ್ಫೀಲ್ಡ್ ಬಳಿಯಲ್ಲಿ ಈ ಘಟನೆ ನಡೆದಿದ್ದು, ವೈಟ್ಫೀಲ್ಡ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸದ್ಯ ಕಂಡಕ್ಟರ್ ಅಪಾಯದಿಂದ ಪಾರಾಗಿದ್ದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆರೋಪಿಯನ್ನ ಹರೀಶ್ ಸಿನ್ಹಾ ಅಂತ ಹೇಳಿ ಗುರುತಿಸಲಾಗಿದೆ. ಈತ ಬಿಪಿಒ ಉದ್ಯೋಗಿಯಾಗಿದ್ದ. ಜಾರ್ಖಂಡ್ ಮೂಲದವನಾದ ಈತನನ್ನ ಕೆಲವು ದಿನಗಳ ಹಿಂದಷ್ಟೇ ಕೆಲಸದಿಂದ ವಜಾ ಮಾಡಲಾಗಿತ್ತು ಅನ್ನುವಂಥ ವರದಿಯಾಗಿದೆ. ಇದೇ ಚಿಂತೆಯಲ್ಲಿದ್ದಂಥ ವ್ಯಕ್ತಿ ಸಣ್ಣ ವಾದಕ್ಕೆ ಕೋಪಗೊಂಡು ಕಂಡಕ್ಟರ್ಗೆ ಚಾಕು ಇರಿದಿದ್ದಾನೆ. ಆದರೆ ನಿರ್ವಾಹಕ ಮಾತ್ರ ಗಾಯಗಳೊಂದಿಗೆ ಬಚಾವಾಗಿದ್ದಾನೆ. ಸಿನ್ಹಾ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಬಸ್ನಲ್ಲಿ ಹೆಚ್ಚು ಜನರಿದ್ರು. ಈ ವೇಳೆ ಬಾಗಿಲ ಬಳಿಯಲ್ಲಿ ನಿಂತಿದ್ದಂತಹ ಸಿನ್ಹಾ ಬಳಿಯಲ್ಲಿ ಫುಟ್ಬೋರ್ಡ್ನಿಂದ ಮೇಲೆ ಹತ್ತುವಂತೆ ಬಸ್ ಕಂಡಕ್ಟರ್ ಯೋಗೇಶ್ ಹೇಳಿದ್ದಾರೆ. ಇತರ ಪ್ರಯಾಣಿಕರು ಹತ್ತಲು ಹಾಗೂ ಇಳಿಯಲು ಸಮಸ್ಯೆಯಾಗದಂತೆ ಬಾಗಿಲಿನಿಂದ ಒಳಗೆ ಹೋಗುವಂತೆ ಹೇಳಿದ್ದಾರೆ. ಇದೇ ವಿಷಯವಾಗಿ ಸಿನ್ಹಾ ಮತ್ತು ಯೋಗೇಶ್ ನಡುವೆ ವಾಗ್ವಾದ ನಡೆದಿದೆ. ವಾದ ಉಲ್ಬಣ ಆಗ್ತಿದ್ದ ಹಾಗೆ ತನ್ನ ಬ್ಯಾಗ್ನಲ್ಲಿ ಇರಿಸಿದಂತಹ ಚಾಕುವನ್ನು ತೆಗೆದಂತಹ ಸಿನ್ಹಾ ಯೋಗೇಶ್ಗೆ ಇರಿದಿದ್ದಾನೆ. ಈ ವೇಳೆ ಕಂಡಕ್ಟರ್ ತಕ್ಷಣ ಬಸ್ಸಿನಿಂದ ಜಿಗಿದಿದ್ದಾರೆ. ಅಷ್ಟರಲ್ಲೇ ಡ್ರೈವರ್ ಕೂಡ ಬಸ್ ಡೋರ್ಗಳನ್ನು ಒಳಗಿನಿಂದ ಲಾಕ್ ಮಾಡಿ ಆರೋಪಿ ಓಡಿ ಹೋಗದಂತೆ ಮಾಡಿದ್ದಾರೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.